ಮೊದ್ಲು ತಂಡಿ ಶೇಂಗಾ ಪಂಗ ತಿಂದು ನೋಡ್ಯವು ಏನಾರ ಆದಿತ್ತು ಚಾಲು ಯವ್ವ ಸಮಾಧಾನ. ಬರ್ತಾ ಬರ್ತಾ ಗಾಡಿಯಾಗ ಚಿಕ್ಕಂಗೆ ಏನ್ಗೇನಾರು ತಿಂದಾಳಪ್ಪ ಮಾಡತ್ತಾಳ ಎಲ್ಲಿ ಉಸಾಬ್ರ ತಗದ ಚಾಲು 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 ಮಗಳ ಅಂತ ಅಪ್ಪ ಚಂದ ಬೆಳಸ್ಯಾನ 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 ಬೆಳಸ್ಯಾನ. ನಮ್ಮಪ್ಪ ನಮಗಿನ ಹೇಳ್ತೀನಿ ಚಾನು. ಅಯ್ಯೋ ಇಲ್ರಿ ಅದು ಇದೆ ಅಂತ ಹಾಡ ಯಾವ ಟೀಚರ್ ಇದ ಅದು ಹಾಡಂಗೈತಿ ಹಿಂಗ ಮಗಳ ಸಾಕು ಬಿಡವ ಸಾಕು ಕೈ ತಿಳ್ದಿರ್ದಂಗೆ ಆಗತ್ತೆ ಸಿಗೆ ಸಿಗೆ ಏನು ಹಾಡ ಅಂದ್ರೆ ಹೆಂಗೆ ಹಾಡಬೇಕಂದು ಅದಕ್ಕೊಂದು ಇದು ಇರ್ತೈತಿ ಕಿಮ್ಮತ್ ಇರ್ತೈತಿ ಹಾಡಕ್ಕೆ ಹಂಗೆ ಹಾಡಬೇಕು ಹಿಂಗೆ ಹಾಡ್ತಾರೆ ಯಾರ್ಯಾರ ಅಂದಾಗ ನಂಗೊಂದು ನೆನಪಾತ್ರಿ. ಏನ ನೀವು ಭಾಳ ಚಂದ ಹಾಡು ಆಡ್ತೀರಂತ ಮೊನ್ನೆ ನಂಗೆ ಚಿಂಟು ಹೇಳತ್ತಿದ್ರಿ ಟ್ಯೂಷನ್ ಕ್ಲಾಸ್ ಒಳಗೆ. ಎಲ್ಲಿ ನಾ ಎಲ್ಲಿ ಇಲ್ಲ ಒಂದು 2-3 ಲೈನ್ ಹಾಡಾಡ್ರಿ ಪ್ಲೀಸ್. ನನಗೆ ಎಲ್ಲಿ ಬರ್ತೈತೆ ಹಾಡ್ರಿ. ಇಲ್ಲ ನಾ ಹಾಡ್ರಿ. ಮಾಮ ಚಡ್ಡಿ ಹಂಗೈತೆ ಚಶ್ಮಾ ಲವರ್ ಕೊಡಿಸಾಳ ಆದ್ರೆ ಏನು ಮಾಡುದು ಮಾಮ ಬ್ರೇಕಪ್ ಆತ ಇವತ್ತ. ನಮ್ಮ ಅಪ್ಪನ ಕಿಶಾಗಿನ 1 ರೂಪಾಯಿ ತುಡುಗು ಮಾಡ್ಕೊಂಡು ಚಾಕ್ಲೇಟ್ ಓದಿನ ಕೊಡ್ಬೇಕಂತೇಳಿ ಆದ್ರೆ ಆಕಿ ಮುಚ್ಕೊಂಡು ಗುಟ್ಕಾ ತಿಂತೇಳೆ. ಹ್ಞೂ ಗುಟ್ಕಾ ಲವರ್ ಇದ್ಲು ಮಾಮ. ಆದ್ರೂ ನಡೆದಿತ್ತು ಮಾಮ ಅಕ್ಕೊಂದು ಅಡಿಮಲ್ಲ ನಾಂದು ಅಡಿಮಲ್ಲ. ಆದ್ರೆ ಆಕೆ ನನ್ನ ಜೋಡಿ ಚಾಟಿಂಗ್ ಮಾಡ್ಕೋತ ಇನ್ನೊಬ್ಬನ ಜೋಡಿ ಡೇಟಿಂಗ್ ಮಾಡತ್ತಿಳು ಮಾವ. ಗಪ್ಕೊಂಡ್ರ ನಂದಾಗೈತಿ ನೀನೇ ಅನ್ನತ್ತಿ ಅದ ಫೀಲಿಂಗ್ ಒಳಗೆ ಬರತ್ತೀನಿ ಮಾಮ. ಇವತ್ತು ಟ್ಯಾಕ್ಟರ್ದಾಗ ಒಂದು ಸಾಂಗ್ ಕೇಳಿ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಹೌದು ಎಲ್ಲರೂ ಬರ್ಗೆಟ್ರಿ ಸುಡ್ತೀನಿ ಮಾಮ. ಅದ್ರ ಕಿಶಾ 1 ರೂಪಾಯಿ ಇದ್ರಿಕಿಲ್ಲ. ಮೊದ್ಲ ನಮ್ಮ ಅಪ್ಪ 1 ರೂಪಾಯಿ ಕೇಳಿನಂದ್ರೆ ಕಾಲ್ಮಾರಿನ ತೊಗೋತಾನ ರೊಕ್ಕ ಕೇಳಿನಂದ್ರೆ. ನಮ್ಮ ಅಪ್ಪ ಕೆಟ್ಟ ಆರಾಮ್ಗೋರು ಕೆಟ್ಟ ಅಲ್ಕಟ್ಟದನ್ರಿ. ಊರಾಗಿನ ಹೆಂಗ್ಸರ ಓನ್ಯಾಗಿನ ಹೆಂಗ್ಸರ ಎಲ್ಲರ ಕಡೆ ಪಡಿಸ್ಕೊಂಡಾನ. ಅಂಥದ್ದೇನು ಮಾಡ್ತಾನಂದ್ರೆ ಕರಿನೋನ ಕೇಳುನ ಯಪ್ಪ ಯಪ್ಪ ಬಂದಿಲ್ಲ ನೀವು ಅಂಗಡಿ ಚಾಲು ಮಾಡ್ಕೊಂಡು ಎಲ್ಲಿ ಹೋಗ್ಯ ನೀವು. ನೋಡಿದ್ಲೆ ಕೊನೆ ಕೊಳ್ತಿರ್ಬೇಕು ಅಲ್ಲ ಮಮ್ಮ. ಮಮ್ಮಗೋರ್ರಿ ನಾ ಟೇಲರ್ ತಿಂಡಿಲೇ ಟೇಲರ್ ಆಗ್ಬೇಕಂದೀನಿ ಟೇಲರ್ ಆಗೀನಿ. ನೀ ಎಲ್ಲರೂ ಬಂದು ಚಡ್ಡಿ ಹೊಲ್ಸಕ್ಕೆ ಲೇಡೀಸ್ ಟೇಲರ್ನ. ಇವ ನನ್ನ ಮಗ ಆದಟ್ರಾಗ ಕೆಟ್ಟ ಸುಳಿ ಮಗ ಅದ. ನಾವು ಫ್ಲೋದಾಗ ಬರ್ತಿರ್ತಾವೆ ಕೇಳ್ಕೊತಿರೋ ಟಕಳ ಸುಳಿ ಮಗನ ನೆಲ್ಲಿ ಈ ಕಡೆ ಬಾಯಿಲಿ ಅಂದಂಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಮ್ಮಗೋರ್ಯ ಮಕ್ಳು ಆಗ್ಬೇಕಂದ್ರೆ ಎಲ್ಲರೂ ದೇವ್ರ ದಿನರ ಹೋಗ್ತಾರ. ನಾ ಇವನು ಹುಟ್ಟಿಸ್ಬೇಕಾರೆ ಯಾವ ಲಾಜ್ ಬಿಟ್ಟಿಲ್ಲ ಯಾವ ಊರು ಬಿಟ್ಟಿಲ್ಲ. ಯಪ್ಪ ನಾ ಪೈಲಾಗ ಹೇಳಿಲ್ಲ ಫ್ಲೋದಾಗ ಬರ್ತಿರ್ತಾವ ಅಂತೇಳಿ ಅಂದಂಗೆ ಹೋಲಿ ಬಿಡು. ಎಲ್ಲಿ ಹೋಗಿದ್ನಿ? ಸಾಲಿಗೆ ಹೋಗಿನಪ್ಪ. ಸಾಲಿ ಹೋಗಿದ್ದಿ? ಇಟ್ಲಾಗ ಯಾಕೆ ಬೈಂದಿ? ಅವ್ ನಮ್ಮ ದೋಸ್ತ್ ಶಂಕರದನ್ ಗೊತ್ತೈತಿ. ಅವ್ರ ಐ ನೆಗದ್ ಬಿದ್ದಿಳಂತ. ಇವತ್ತು ಎಕ್ಸಾಮ್ ಬೇರೆ ಇದ್ದಪ್ಪ. ಎಲ್ಲ ತೋರಿಸ್ತಾನ ಬಾ ಅಂದಿದ್ದ. ಅವ್ನು ಭರೋಸೆ ಮೇಲೆ ಹೋಗಿನ. ಅವ್ ಬಂದಿಲ್ಲ ಅಂತಲೇ ಹಂಗ ಪೇಪರ್ ಕೊಟ್ಟು ಹೊಳೆ ಬಂದ್ಬಿಟ್ನಿ. ಓಹೋ ಶಂಕರಿಯನ ಭರೋಸೆ ಮೇಲೆ ಸಾಲಿ ಹೋಗಿದ್ದೆ ನೀ? ಅಂದ್ರೆ ಮಂದಿ ಭರೋಸೆ ಮೇಲೆ ಹುಡ್ಸೇನೆ ನಾನು ನಿನಗೆ ಅಲ್ಲ. ಹೋಲ್ ಬಿಡು. ಇಲ್ಲಿ ನಿನಗೆ ಓನ್ಯಾಗ ಇಲ್ಲಿ ಯಾರು ಕಾಡತ್ತಾರ ಸಣ್ಣ ಹುಡುಗರ ಯಾರು ಕಾಡತ್ತಾರು? ಇಲ್ಲಿ ಕೂತಾರ ನೋಡ. ಏನತ್ತ ಕಾಡತ್ತಾರ? ಏನತ್ತ ಕಾಡತ್ತಾನ? ನಿಮ್ಮ ಮೌ ಯಾರ ಅಂತೇಳಿ ನೀ ನೋಡ್ರಿ 13 ಹೆಂಗಸರ್ ತೋರಿಸಿ ಈಕೆ ನಿಮ್ಮ ಅವ್ವ ಈಕೆ ನಿಮ್ಮ ಮಮ್ಮಿ ಅಂದೆ. ಯಾರನ್ನಂತ ಹೇಳ ನಾ ಈಗ? ನೀ ಅದೃಷ್ಟ ಅಂತೋ ನೀನು. ನಾವು ಅವ್ರಿಗೆ ಒಂದೊಂದು ಮಮ್ಮಿ ಇದ್ರೆ ನನಗೆ 13 ಅದಾರ. ಎಲ್ಲರಿಗೂ ಮಮ್ಮಿ ಅನ್ನ ಏನಾಗೋದೈತಿ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನೀವು ಊರಿಗೆ ಬಂದು ಅನ್ಬೇಕು ಒಂದು ಮಾತು ಕ್ಲಿಯರ್ ಮಾಡಿಬಿಟ್ಟು ನೀವು ಗೊತ್ತಾ. ಜೀವನದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಪಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್. ಮೈ ತುಮಾರ ಬಾಪ ಬೇ ಬೋಸಡಿಕೆ. ಇನ್ನೇನು ಕುದ್ಗಿ ಕೊಕ್ಕೊಂದು ಹೇಳಿ ಹೋಲ್ ಬಿಡು. ಶಾಲ್ಯಾಗ ಟ್ಯೂಷನ್ ಹೆಂಗೆ ನಡತ್ನಿಂದ? ಫಸ್ಟ್ ಕ್ಲಾಸ್ ನಡೆದೈತೆ. ಹೌದು, ಬರೀ ಹಿಂಗೆ ಮಾಡ್ರಿ ಅಲ್ಲದು. ಏನಾರ ಗೊತ್ತಾಗಬೇಕಲ್ಲ ಏನು ಮಾಡತ್ತೀವಿ ಶಾಲ್ಯಾಗತ್ತ. ನಾ ಏನಾರ ಒಂದು ಕೇಳ್ತೀನಿ, ಏನಾರು ಹೇಳ್ಬೇಕು ನೀ ಪ್ರಶ್ನೆ. ನಾ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತಿ ಬರೋಬ್ಬರ. ಕೇಳ. ಈಗ ಹೇಳು, ಜಗತ್ತಿನ 2ನೇ ಯುದ್ಧ ಯಾವಾಗಾತ?
ಜಗತ್ತಿನ 2ನೇ ಯುದ್ಧ ಒಂದನೇದಾದ್ಮೇಲೆ ಮಿತಿ ಮೀರಿ ಶಾನೆ ಆಯ್ತು ಸುಳ್ಳು ಮಗನ ವಾರ ಹೋಲ್ಬೇಡ ಮತ್ತೊಂದು ಕೇಳ್ತಾನೆ ಹೇಳ್ತೆ. ಹಾ ಕೇಳ. 15 ಹಣ್ಣಿನ ಹೆಸರು ಹೇಳಿ ಪಟ 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 ಪಟ. 15 ಹಣ್ಣಿನ ಹೆಸರ? ಹಾಂ ಮೂಸಂಬೆ, ಹಾಂ ಚಿಕ್ಕು, ಹಾಂ ಆ್ಯಪಲ್, ಹಾಂ 1 ಡಜನ್ ಬಾಳಿಕಾಯಿ. 12 ನಿನ್ನ ಜೋಡಿ ಹೋಗ್ತಾನೆ ಏನು ಸಾಯ್ಲಿಗೆ ಇವ? ಹಾಂ ಅದೇನು ಲೆಕ್ಕಾಚಾರಕ್ಕೆ ಏನಂತಾರೆ ಸಾಯ್ಲಾಕ ಗಣಿತಲ್ಲ. ಹಾಂ ಅದನ್ನೊಂದು ಏನಾರ ಲೆಕ್ಕಾಚಾರ ಕೇಳ್ತಾನೆ ಹೇಳ್ತಿ ಬರೋಬ್ಬರ. ಅದ್ರೊಳಗೆ ಫುಲ್ ಶೇನ್ ಅದ ಅಲ್ಲ. ಹಾಂ ಈಗ ಹೇಳು 3 ಎಷ್ಟು ಹಿಡ್ಕೊ ಲೆಕ್ಕ ಮಾಡ್ತೀನಿ. 6 ಬರೋಬ್ಬರ ಮಮ್ಮ ಬರೋಬ್ಬರ. ಈಗ ಹೇಳು 4 ಎಷ್ಟು? 8 ಏ ಅಟ್ಟ್ಯಾಕ ಹರಾಡ್ತಿ ಸಿದಾನೆಲ್ಲ ಕಿಸಬಾಯ್ನ್ಯ ಕಿಸಿದ ಕೈ ಹಾಕಿ ಸಿದಾನೆಲ್ಲ. ಈಗ ಹೇಳು 5 ಎಷ್ಟು? 11 11 ಇನ್ನೊಮ್ಮೆ ಚೆನ್ನಾಗಿ ಲೆಕ್ಕ ಮಾಡಪ್ಪ. 11 ಬರತ್ತವ ಯಪ್ಪ. ಜಾಡಿ ಸೀದಿಗೆ ಹೋಯ್ತೀನಿ ಮ್ಯಾಗ ಶೇಂಗಾ ತಳಗೆ ಪುಟಾಣಿ ಬರ್ತಾವ. ಇನ್ನೊಮ್ಮೆ ಚೆನ್ನಾಗಿ ಲೆಕ್ಕ ಮಾಡ. 11 ಬರತ್ತವ. ಕೈ ತೆಗಿ ಈಗ ಲೆಕ್ಕ ಮಾಡು. ಅಯ್ಯೋ 10 ಬರಾಕತ್ತ. ಬಾಯ್ಲಿ ಅಟ್ಟ ಬಾಯ್ಲಿ ಚಡ್ಡಿ ಕಿಸಿ ಹರಿದೈತನ ನಿಂಗೆ ಹೆಂಗೆ ಗೊತ್ತಪ್ಪ? ಅಂದಾಗ 11 ಬರತ್ತಾವ. ಸಣ್ಣ ಹುಡುಗರು ಅದಾವ ಎಲ್ಲರಿಗೆ ಕೆಡಿಸೆ ಬರಿಗೆಟ್ಟು ಹೆಡ್ಸಿ ಬಗಣ ತಂದು ಕೆಸಿಂದ ಹೋಲ್ ಬಿಡು. ಈಗ ಹೆಂಗಾದ್ರು ಸಾಯ್ಲಿಂತ್ರ ಲಗೋಟು ಬಂದು ಅಂಗಡಿ ಬಾಗಿಲಿಗೆ ಕುಂಡ್ರ ಇಲ್ಲಿ. ಹಾಂ ಗಂಡಸರಿದ್ರೆ ನಮ್ಮಪ್ಪ ಇಲ್ರತ್ ಹೇಳ. ಹಾಂ ಹೆಂಗಸರಿದ್ರೆ ಪಟ್ನ ಕಳಿಸಿ. ಹಾಂ ಆಯ್ತಾಯ್ತು. ಜಾ ಇಸ್ಕಿಮ್ಮ ಹಾಕ ಬರ್ತಾಳ. ನಿಮ್ಮ ಮಕ್ಕೊಂದಿದ್ದೇನಪ್ಪ ಮಕ ನೋಡು ವಡಾಪಾವ್ ಆಗೈತಿ. ಏನ ಕಿಸ್ಬಾಯಿನ ಬ್ಯಾರಲ್ ಆಗಿದೆ. ಒದಿ ಇಲ್ಲಿ ಒದಿ ಹತ್ತು ಹೋಗ್ಕನ ಬರಗಾಲ ಹತ್ತು ಬಕ್ಕ ಬಾ. ಹಿಂಗ್ಯಾಕೆ ಏನಾತ? ನಮ್ಮ ಟ್ಯೂಷನ್ ಟೀಚರ್ ಬಂದಾಳ. ನಿಮ್ಮ ಟ್ಯೂಷನ್ ಟೀಚರ್ ಅದಾಳು? ಹಾಂ ಒಂದು ಮಾತು ಹೇಳಿಲ್ಲ ನಾನು ಅಲ್ಲೇ ಹೆಸರು ಹಚ್ತೀನಿ ಇಬ್ಬರು ಹೋಗಿದ್ದು ಅಲ್ಲೇ. ಹೇಳಿನಂದ್ರೆ ಬಿಡ್ತಿದ್ದೇನ 14ನೇ ಮಮ್ಮಿ ಮಾಡ್ತಿದ್ದೆ. ಈಗರೇನು ಬಿಡ್ತೀನಿ ಟ್ರೈ ಮಾಡ್ತೀನಿ. ಜಾ ಬುಲಾ ಇಸ್ಕಿ ಮಾಕ ಟೀಚರೇ ಕರಿ ಬರ್ತಾಳ ಮೊಮ್ಮಗಳ್ರಿ. ಅಲ್ಲ ತಕಳ್ಯಾ ಬಾ ಇಲ್ಲಿ. ಈಕೆ ನಿಮ್ಮ ಟೀಚರ್ ನನಗೆ ಹುಳೆ ಹತ್ಯಾವು ಮತ್ತು ಹಂಗ್ಯಾಕೆ ಮಾಡತ್ತಾಳ? ಹತ್ತು ಬರಲ್ಲ ಇತ್ತು ಹೋಗ್ಕಳು ಇತ್ತು ಬರಲ್ಲ ಎತ್ತಕ್ಕಳ. ಆದರೂ ಬೆಂಕಿ ಅದಾಳು ಅವನು ಹಾಂ ಮಾತಾಡ್ಲಿ ಆಕಿಗೆ ಮಾತಾಡ್ಸ್ಲೆ. ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ. ನೀ ಸೈಡ್ ಸಿರಿಪ ಮಾತಾಡ್ಲೆ. ಹಾಯ್ ಓ ಹಲೋ. ಮುಲ್ವಾದಿ ಆದಾಗ ಇಟ್ಟು ತ್ರಾಸಾಗಿಲ್ಲ ನನಗೆ. ಹಾಂ ಚಂದ ಅನ್ಸಾತೈತಿ. ಇನ್ನೊಂದು ಸಲ ಹೇಳೆ. ಹಾಯ್ ಹಲೋ. ಈಕಿ ಹಾಯ್ ಹಲೋದಾಗ ಎಷ್ಟು ಹಲ್ಕಟ್ಟಿಗಿರಿ ಐತಿ ನೋಡವ ನಾವು. ಹಾಂ ಹಿಂಗಾಗಿ ದೇಗಲ ಹಿಡ್ಸ್ಯಾರ ಇನ್ಸ್ಟಾಗ್ರಾಮ ಫೇಸ್ಬುಕ್ ಅಂತೇಳಿ ಅಂದಂಗ ನೀವು ಚಿಂಟು ಅವ್ರ ಅಪ್ಪ? ಅವ್ರ ಅಣ್ಣ ಅಣ್ಣ ಹ್ಞೂ ಅಣ್ಣ ಅವ್ರ ಅಣ್ಣ. ಮನೆ ನಾ ಟ್ಯೂಷನ್ ಕ್ಲಾಸ್ ಹೇಳ್ಬೇಕಾರೆ ಚಿಂಟು ಹೇಳತ್ತಿದ್ದಾರಿ ನಮ್ಮಪ್ಪ ಫೇಮಸ್ ಟೇಲರ್ ಅದಾರ ಅಂತ ಹೇಳಿ. ನೀವು ನೋಡಿದ್ರ ಅಣ್ಣ ಅಂತ ಹೇಳತ್ರಿ. ಏನಿದು? ಹಾ ಚುನುಮುರಿ ಚೂಡ ಇಸ್ಕಿ ಮಾಕಿ ಬೋಸಡ ಏನ ಅದು. ಹಾಂ ಅವ್ರಪ್ಪ ಆದರೂ 2-3 ವರ್ಷ ಅಟ್ಟ ಪರಕ್ರ. 2-3 ವರ್ಷ ಅಟ್ಟ ಪರಕ್ರ. 2-3 ವರ್ಷ? ಹಾಂ ಹ್ಞೂ ಅಲ್ಲ ನಿಮ್ಮ ಅಪ್ಪಂದೇನು ಹೋಗೈತೆ ಅಂದಂಗ ನಾ ಇಲ್ಲಿ ಓನ್ಯಾಗ ಲೇಡೀಸ್ ಟೇಲರ್ ಸ್ಪೀಚ್. ನನಗೆ ಗೊತ್ತ್ರಿ ಚಿಂಟು ಎಲ್ಲ ನಿಮ್ಮ ಬಗ್ಗೆ ಹೇಳೇನ್ರಿ. ನಂಗೆ ನೀವು ಒಂದು 2-3 ಡ್ರೆಸ್ ಹೊಲ್ದು ಕೊಡ್ಬೇಕ್ರಿ. 2-3? ಎಸ್ ಕರೆಕ್ಟ್ ತಾಡ್ಪತ್ರಿ ನೋಡಿದೇನ? ಹಾಂ ಹಾಂ ಹಾಂ
ಆ ಟ್ರಕ್ ತಾಡಪತ್ರಾಗ ಇಂಥ ಡ್ರೆಸ್ ಹೊಲಿತಾನು ಇಲ್ಲಿಂದ ಕಲಬುರ್ಗಿ ಮಟ್ಟ ಜ್ಯೋತಿ ಆಡ್ಬೇಕು ಹಂಗೆ. ವಾವ್ ಅಮೇಜಿಂಗ್. ನಿಮ್ಮ ಟೀಚರ್ ಸೆಂಟ್ರಿಂಗ್ ಕೆಲಸ ಹೋಗ್ಕಳನ ಅಲ್ಲಿ ಕಾಲಮೇರಿ ತಗೋ ಅಂದ್ರ ಇಲ್ಲ ಹಾಕಿ ದೂರ ನಿಂತು ಮಾತಾಡ ಬೈ ಹಿಂಗ್ಯಾಕ ಅಂದಂಗೆ ಯಾವ ಥರ ಡ್ರೆಸ್ ಬೇಕು ನಿಮಗೆ? ಓ ನಂಗೆ ಯಾವ ಥರ ಡ್ರೆಸ್ ಬೇಕಂದ್ರೆ Yes, yes. ಇಷ್ಟು ಉದ್ದ ಇರ್ಬೇಕ್ರಿ, ಹಿಂಗೆ ರೌಂಡ್ ಸುತ್ತಿದ್ರ, ಹೆಂಗ ಹಿಂಗೆ ತಿರುಗಲಿಲ್ಲ ಅಸಹ್ಯ ಮಾಡ್ಲೋ ನಾವು ಇನ್ನೊಮ್ಮೆ ತೋರಿಸ್ರಿ. ಹಿಂಗೆ ತಿರುಗಿ ಜಾಸ್ತಿ ತಿರ್ಗಾಕ್ ಹೋಗ್ಬೇಡ. ಯಾಕ್ರಿ? ಬಾಯಿ ತಕೊಂಡು ಕೂತಾರ ಬರಗೆಟ್ಟಾರ ಅವರು. ಹೆಂಗೆ ಜಾಸ್ತಿ ತಿರುಗಬೇಡ, ಸರಿ ಇಲ್ಲ ಹುಡುಗರ. ಹಾಂ ಇರ್ಲಿ ಬೇಡ ಅಂದಂಗೆ ಮತ್ತೆ ಯಾವ ಥರ ಡ್ರೆಸ್ ಬೇಕಾ? ಮತ್ತೆ ಯಾವ ಥರ ಡ್ರೆಸ್ ಬೇಕಂದ್ರೆ ಎಂತದ ಇಲ್ಲಿಂದ ಬೆಳಿಗ್ಗೆ ಬರ್ರಿ ಬೆಳಿಗ್ಗೆ ಬೇರೆ ಹೋಗೋಣ. ಐ ಹೇಳಕತ್ತಂತ ಲಗುಟ್ ಹೇಳ ಮತ್ತೆ ಲಗುಟ್ ಹೇಳ. ಹಾಂ ಹೆಂಗೆ ತಕಲ ನಿಮ್ಮ ಅಪ್ಪಗೆ ಸಮಾಧಾನ ಇಲ್ಲನ? ಅವಸರು ಹುಟ್ಟಿಂತವ ನಾ ಹೇಳ ಹೇಳ ಹೇಳ. ಏನ ಅದ್ರ ಪದ್ರ ಹುಟ್ಟಿಲಿಕ್ಕೆ ಯವ್ವ ಹೇಳ ಯವ್ವ ಎಲ್ಲಾರು ನೋಡತ್ತಾರ. ಹಾಂ ಹೇಳ. ಇಲ್ಲಿಂದ ಹಿಡಿದು ಇಲ್ಲಿ ತನ ಕಟ್ಟಿರ್ಬೇಕ್ರಿ. ಏ ನೀವು ಒಟ್ಟ ತಿಳಿ ಕೆಡ್ಸ್ಕೊಬೇಡ, ನಾ ಸಿಕ್ಕಲ್ಲಿ ಕಟ್ಟು ಹುಡ್ತೀನಿ. ಅಣ್ಣ ಚಪ್ಪಲ್ ತಗೊಂಡ್ ಜೋಡತ್ತು ಯಾವ ಬರ್ತಾ ಪ್ಯಾರಾಗನ ಅಲ್ರಿ ಅದು ಖುಷಿ ಒಳಗ ನಾ ಹಂಗೆ ಹೇಳಕ. ಏ ಖುಷಿನ ಯವ್ವ ಯಾವ್ದಾರ ಜೀವ ತೆಗದಿ. ಆ್ಯಕ್ಚುಲಿ ಖುಷಿ ಎದಕ್ಕಂತಾರ ಹೇಳಣ್ಣ. ನಾವು ಅಪ್ಪ ಮಕ್ಕಳ ಮನ್ಯಾಗ ಖುಷಿ ಆದ್ರೆ ಹೆಂಗೆ ಮಾಡ್ದು ಗೊತ್ತೇನ? ಹೆಂಗ್ರಿ ತೋರಿಸ್ಲೆ. ಇದಕ್ಕೆ ಖುಷಿ ಅಂತಾರೆ. ಇದಕ್ಕೆ ಇನ್ನೊಮ್ಮೆ ನೋಡ್ತಿ ಇನ್ನೊಮ್ಮೆ ಇಲ್ಲ ಖುಷಿ ಗಂಡ ಮಕ್ಕಳದು. ಹಾಂ ಅಂದಂಗ ಅಳತಿ ಮೆಷರ್ಮೆಂಟ್ ತಗೋತೀರಿ? ಅಳತಿ ಗಿಳತಿ ಏನು ಒಟ್ಟ ಬೇಡ, ಒಂದು ಸಲ ಕನ್ನಡ ಸಾಕ. ನಿನ್ನ ಅಳತಿ 34. ನಿಮಗೆ ಹೆಂಗ ಗೊತ್ತ್ರಿ? ನಮಗೆ ಹೆಂಗೆ ಗೊತ್ತ್ರಿ? ಹಾಂ ಮೊಮ್ಮಗಳ್ರಿ 3 ವರ್ಷ ಆತ ನನ್ನ ಟೀಮ್ದಾಗ ಅದಾಳಿಕೆ ಅಟ್ಟು ಗೊತ್ತಿರ್ಲಿಕ್ಕೆ ಗಂಡಸಾಗಿ ಉಪಯೋಗನ್ನ. ಇದು ಸ್ಕಿಟ್ ಐತಿ ಲಪ್ಪಂಗ, ನೀವೇನು ಹೇ ಅಂತೀರಿ? ಸ್ಕಿಟ್ ಐತೆ ಅನ್ನೋದು ನಂದು ಏನು ಮಾತಾಡ್ತಾನೆ ಹವ್ವ ಹೈರ್ತೈತೆ ಒಂದೊಂದ್ಸಲ ಏನು ಕೇನಾರ ಮಾತಾಡ್ತಾನೆ ಅವನ ಹೋಲಿ ಬಿಡು. ಅಂದಂಗೆ ನಮ್ಮ ಚಿಂಟು ಸಾಯ್ಲಾಗಿ ಏನೇನು ನಡಿಸ್ಯಾನ? ನಿಮ್ಮ ಚಿಂಟು ಮುಂಚೆ ಭಾಳ ಅಂದ್ರೆ ಭಾಳ ಶಾಣ ಇದ್ದಾರಿ. ಈಗ ಯಾಕೋ ನಿಮ್ಮ ಥರ ಉಡಾಳಾಗತ್ತಾನಂತ ಅನ್ಸತ್ತೈತಿ. ನೋಡು ಬಾಯಿ ನನ್ನ ಮಗ ನನ್ನ ಹಂಗೆಲ್ಲ ಇದ್ರಕ್ಕೆ ನೀವು ಓನ್ಯಾಗ ಇರ್ತಿರ್ಕಿಲ್ಲ ಇಲ್ಲಿ. ಯಾವಾಗೂ ಹೋಗಿದ್ನಿ ಹಾಳಾಗಿ. ಎಲ್ಲಿಲ್ಲ ಏನಾರ ಮಾಡ್ಯಾನ ಏನು ಮಾಡ್ಯಾನ? ಮೊನ್ನೆ ನಿಮ್ಮ ಚಿಂಟು ಏನು ಮಾಡಿದ ಗೊತ್ತ್ರಿ? ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳಬೇಕಾದ್ರ ಹಿಂಗ್ ಬೋರ್ಡ್ ಕಡೆ ಬರೆಯತ್ತಿದ್ದರಿ. ಆ ಚಾಕ್ ತಗೊಂಡ ಟೇಬಲ್ ಮೇಲೆ ಇಟ್ಟರಿ. ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ರಿ. ಆ ಚೇರ್ ಮೇಲೆ ಹೋಗಿ ಕುಂದ್ರಷ್ಟೀಗ ಈ ನಿಮ್ ಟಕಲ ಚಿಂಟು ಏನ್ ಮಾಡಿದ ಗೊತ್ತ್ರಿ? ಯಾಕರ್ಯಾ ಬೇ ಏನು ಮಾಡಿದ? ಎಷ್ಟು ಉದ್ದ ಪೆನ್ಸಿಲ್ ಇಟ್ಟಿದಾರಿ. ನಾ ಹೋಗಿ ಕುಂತೆ. ನನಗೆ ಎಷ್ಟು ನೋವಾದ ಗೊತ್ತ್ರಿ? ಎಟ್ಟರ ಬರಿಗೆಟ್ಟು ಬಾಬಾ ಅಡಿಸಿ ಮಗನ. ಹೆಣ್ಮಕ್ಳು ಅಂದ್ರೆ ನಯಾ ನಾಜುಕ್ ಏನು ಮಾಡೋದು ಅಡ್ಡು ಗೊತ್ತಾಗೋಲ್ಲ ನಿನಗೆ. ಅವನ ಕಡೆ ಅಂದ್ರೆ ನಾವು ಸಾರಿ ಹೇಳ್ತೇನೆ ರೀ, ಹೊಟ್ಟೆ ಹಾಕೋರಿ. ಆಮೇಲೆ ಈಗೀಗ ನಿಮ್ಮ ಚಿಂಟು ಹೋಮ್ವರ್ಕ್ ಮಾಡತ್ತಿಲ್ರಿ. ಹೋಮ್ವರ್ಕ್ ಮಾಡತ್ತಿಲ್ಲ? ಈ ಮಾತು ಯಾಕೋ ನೀ ಸುಳ್ಳು ಹೇಳತ್ತಿ. ನನ್ನ ಮಗನ ಮೇಲೆ ಅಪವಾದ ವರ್ಷಾತಿ ಬಾಯಿ. ಅಪವಾದ? ಹೌದು. ಆ ಪೆನ್ಸಿಲ್ ಹೊಳೆ ಕೊಡ್ಬೇಕಲ್ಲ, ಅಭ್ಯಾಸ ಮಾಡ್ತಾನು. ಹಾಂ ಹೊಳೆ ಕೊಟ್ರೆ ಅಭ್ಯಾಸ ಮಾಡ್ದದ ಕೂಸದ. ಏನು ಕೇನಾರಿ ಹೇಳ್ರಿ ಆತು. ಈಗ ಮಗನ ಬಿಡು, ಅವ್ರ ಅಪ್ಪನ ಕೇಳ. ಏನಾರ ಅವ್ರ ಅಪ್ಪ ಹೇಳ್ತಾನ ಒಳ್ಳೆ ಟೈಮ್. ನಿಮಗೆ ಕೇಳ್ಬೇಕ್ರಿ? ಹಾಂ ಕೇಳ್ತೀನಿ. ಹಾಂ ಹೇಳಿ. ನಮ್ಮ ಅಪ್ಪ ಕೇಳ್ರಿ, ನಮ್ಮ ಅಪ್ಪ ಕೆಟ್ಟ ಚಾನೆ ಅಪ್ಪಗೆ ಯಾರಾದರೂ ಶಾಣೆಸ್? ಅವ ಅಂದಾನ ಬಿಡು, ನೀ ಅನ್ಬೇಡ ಬಿಡು. ಆದ್ರೆ ನೀವು ಯಾರಾದ್ರೂ ನಿಮ್ಮ ಅಪ್ಪಗೆ ಶಾಣೆಸ್? ಇಲ್ಲ ಅಂದಾನ ಬಿಡು ಅಂದಾನ. ಏನು ಇಟ್ಟು ಮೈಂದಾಗ ಸುಳಿ ಮಗನ ಅಂತೀವಿ, ಅಪ್ಪಗೆ ಸುಳಿ ಮಗನ. ಹಾಂ ಅನ್ನಂಗೆ ನನಗೆ ಕೇಳ್ರಿ ಏನಾರ. ಓಕೆ ನಿಮಗೆ ಕೇಳ್ತೇನೆ. ಹಾಂ ಕೇಳ್ರಿ. ಇದು ಸಮುದ್ರ ನೋಡ್ರಿ, ಸಮುದ್ರ. ಹಗಲೆಲ್ಲ ಗೋವಾಕ್ಕೆ ಹೋಗ್ತಿರ್ತೀರಿ ನೋಡ್ಯಾವ್ರಿ? ಇದು ಸಮುದ್ರ ನಟ್ಟು ನಡುವ ಒಂದು ಮಾವಿನ ಹಣ್ಣಿನ ಗಿಡ ಇರ್ತೈತಿ. ನೀವು ಮಾವಿನ ಹಣ್ಣು ಹೋಗಿ ಹೆಂಗ್ ಹರ್ಕೊಂಡು ಬರ್ತೀರಿ? ಹಿಂಗ ಮನ್ಯಾಗ ಒಂದು ಹಳಿ ಎಮ್ಮೆಟಿ ಐತೆ. ಬೌ ಅಂತ ಹೇಳಿ ಹರ್ಕೊಂಡ್ ಬರ್ತೇನಿ. ಅಲ್ಲ ಇದು
ಸಮುದ್ರ ನಟ್ ನಡುವ MIT ಗಾಡಿ ಯಾರು ನಿಮ್ಮ ಅಪ್ಪ ತಗೊಂಡೋಗ್ಕಾನೇನ? ಮತ್ತೆ ಅಲ್ಲಿ ಅಟ್ ನಡಕ್ ಗಿಡ ನಿಮ್ಮ ಅಪ್ಪ ಹಚ್ಚಾನೇನ? ಏನ್ ನಿಮ್ಮ ಅವ್ವ ಹಚ್ಚಾಳು? ಇಬ್ರು ಕೂಡಿ ಗಿಡ ಏರ್ಸಕ್ ಹೋಗಿರ? ಅದಕ್ಕ ನಾ ಬಂದೀನಿ. ಏನ ನೀ ಹೇಳಿದ ಬರೋಬ್ಬರ ನಾ ಹೇಳಿದ್ ಸುಳ್ಳ? ಹೋಲಿ ಬಿಡು, ಇಷ್ಟೆಲ್ಲ ನನಗೆ ಕೇಳತ್ತಿಲ್ಲ. ನಿನ್ನ ಕಡೆ ಏನೇನು ಟ್ಯಾಲೆಂಟ್ ಐತೆ? ಓ ನನ್ನ ಕಡೆ ರೀ, ನಾ ಸಿಂಗಿಂಗ್ ಮಾಡ್ತೀನಿ, ಆಕ್ಟಿಂಗ್ ಮಾಡ್ತೀನಿ, ಡಾನ್ಸ್ ಮಾಡ್ತೀನಿ. ಆ ಗೋಕಾಕಿನ ಲಪಂಗ ರಾಜ ಅವ್ ಕೆಡ್ ಸುಳ್ಳು ಮಗ, ನನಗೆ ಗೊತ್ತದ. ನೀವು ಮುಂದಿನ ಹೇಳಿ. ಅವನ ಜೋಡಿ ನಾ ಆಕ್ಟಿಂಗ್ ಮಾಡ್ತೀನಿ. ಓ ಲಪಂಗ ರಾಜನ್ ಟೀಮ್ದಾಗ ಅವ್ನ ಜೋಡಿ ಆಕ್ಟಿಂಗ್ ಮಾಡ್ತೀನಿ. ಬಾ ಇಲ್ಲಿ, ಇಲ್ಲಿ ಬಾ ಮುಂದೆ ಬಾ. ಇದೇನು ಕ್ಯಾರಮ್ ಬೋರ್ಡ್ ಗತೆ ಮಕ ಐತ್ಲ ನಿಂದ? ಈ ಮಕ್ಕಕ್ಕೆ ಅವ ಬರೋಬ್ಬರಿ ಇಟ್ಕೊಂಡ ನಿನಗೆ. ನೀ ಎಲ್ಲಾರು ಸುದೀಪ ದರ್ಶನ ಕರಿತಾನ ಅಂತ ಹೇಳಿ ನೀ ಎಲ್ಲಾರು ಮೆರ್ಯಾಕೆ ಹೋಗ್ಬೇಡ. ಮಕ ನೋಡು ಬಸ್ ಸ್ಟ್ಯಾಂಡ್ ಆಗೈತೆ ನಿಂದ. ನಿನಗೆ ಎಷ್ಟು ಖುಷಿ. ಅವನ ನಿಗ್ರಹ ಹಿಡ್ದು ಹಿಡಿ. ಪಾಪ ಪಾಪ ಒಂದ ಹುಡ್ಕೊಂಡು ಬಂದೈತಿ, ಏನು ಮಾಡಕ್ಕೆ ಬರೋದಿಲ್ಲ. ಮನ್ಸಿಂದ ಮಾತು ಹೇಳಿದ್ದೀರಾ? ಮನ್ಸಿಲಿಂದ ಹೇಳತ್ತನ. ಹೋಲ್ ಬಿಡು, ಅದೇನು ಸಿಂಗಿಂಗ್ ಮಾಡ್ತಾನೆ ಇಲ್ಲ. ನಮ್ಮ ಹುಡುಗರು ಅಟ್ಟು ಹಾಡ ಕೇಳ್ತಾರೆ, ಏನಾರ ಹಾಡ್ಲ ನೋಡಿ ಹೆಂಗೆ ಹಾಡ್ತಿ ಅಟ್ಟ. ನೀ ಕರೆನ ಮನ್ಸಿಂದ ಮಾತು ಹೇಳಿ. ನಿಮ್ಮ ಅವನು ಇನ್ನೇನು ಆಯ್ಲಿ ಮಾಡಿ ಹೇಳ, ಹ್ಞೂ ಮನ್ಸಲ್ಲಿ ಹೇಳತ್ತನ. ಚಲೋ ಹಾಡ ಒಂದು ನೋಡ್ ಹಾಡ ಹಾಡ್ಲಿರಿ. ಹಾಡ ಅವ್ರೆಲ್ಲ ಮಕ್ಕೊಂಡ್ರ ಇಲ್ಲ ಹಾಡ ಅಂತ ಹೇಳ್ರಿ ಮಮ್ಮ ಗೊಡ್ರ. ಹಾಡ ಚಲೋ ಚಲೋ ಚಲೋ. ಕೆಂಪು ಗುಳಿಗೆ ಅದಾವನಿಲ್ಲ? ಅಯ್ಯ ಮತ್ತೆ ಹಿಂಗ್ಯಾಕ? ಹಾಡು ಹಾಡಬೇಕಾದ್ರ ಮುಂಚೆ ಗಂಟ್ಲ ಸರಳ ಮಾಡ್ಕೋಬೇಕ್ರಿ. ನಮಗೆ ಬೇರೆ ಆವಾಜ್ ಬರತ್ತಾವ. ಹಾಡು ಚಾಲು. ಇವ ಕರೆಕ್ಟ್ ದೂಷನ್ಯಾಗ ಹುಟ್ಟಿದ್ದಲ್ಲ, ನಾರ್ಮಲ್ ಅಲ್ಲ, ಸಿಜರಿನಲ್ಲ. ಇವು ಶೀನಿಗೆ ರಪ್ಪನ ಬಿದ್ದದಿವು. ಯಾವ ಉಸಿರು ಹಿಡ್ಕೊಂಡು ನಿತ್ತನ ಲಗುಟ್ ಹಾಡ್ಬೇ. ಹಂಗೆಲ್ಲ ಉಸಿರು ಹಿಡಿಬಾರ್ದ್ರಿ. ಶಟದ ನೀ ಶಟದ ಹಾದಿ ಹಾಡ ಯಾವ ಹಾಡ ಹಾಡ. ಚಾಲು. ಹಾಡ್ತೀನಿ. ಸಮಾಧಾನ 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 ಸಮಾಧಾನ. ಇಲ್ಲಿ ಮಡ್ರ ಹಾಕಳ ಆಮೇಲೆ ನಿಮ್ಮ ಟೀಚರ್. ಇಲ್ಲ ಸಮಾಧಾನ. ಹಾಡ ಯಾವ ಹಾಡ್ಲ ಲಗುಟ ಹಾಡ ಮರ್ತೇನೆ. ಚಾಲು. ಅಂತ ಅಪ್ಪ ಚಂದ ಬೆಳೆಸಾನ 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 ಬೆಳೆಸಾನ. ಎಲ್ಲಾರು ಸಣ್ಣ ಸಣ್ಣ ಹುಡುಗರು ಎದಿ ಹೊಡ್ಕೊಂಡು ಸತ್ತ. ಏನು ನಾಯಿಗತಿ ಒದರತ್ತಿ ಹಿಂಗೆ? ಅಯ್ಯ ನಾಯಿ ಬಾವು ಬಾವು ಅಂತ. ಮತ್ತೆ ಅದಕ್ಕೆ ಏನು ಪರಕ್ಕಿತ್ತ? ಹೌದಾ? ಹಾಡಂತಾರ ಇದಕ್ಕೆ. ಚಂದ ಹಾಡಿಲ್ಲ? ಚಂದಂಗೆ ಹಾಡ ಯಾವ್ದಾರ ಚಂದಂಗೆ ಹಾಡು. ಚಂದಂಗೆ ಹಾಡು ಒಂದು. ಇದು ಹಾಡಿ ನಮ್ಮೆ ಹಾಡ್ಲಿರಿ ಚಂದಂಗ. ಹಾಡು ಚಂದಂಗೆ ಹಾಡು. ಚಂದಂಗೆ ಹಾಡು. ಚಾಲು. ಮೊದ್ಲು ತಂಡಿ ಶೇಂಗಾ ಪಂಗ ತಿಂದು ನೋಡ್ಯವು ಏನಾರ ಆದಿಗಿತ್ತು. ಚಾಲು. ಯವ್ವ ಸಮಾಧಾನ. ಬರ್ತಾ ಗಾಡಿಯಾಗ ಚಿಕ್ಕಂಗೆ ಏನ್ಗೇನಾರು ತಿಂದಾಳಪ್ಪ ಮಾಡತ್ತಾಳ. ಎಲ್ಲಿ ಉಸಾಬ್ರ ತಗದ. ಚಾಲು ಚಾಲು ಚಾಲು. ಚಾಲು. ಮಗಳ ಅಂತ ಅಪ್ಪ ಚಂದ ಬೆಳೆಸಾನ 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 ಬೆಳೆಸಾನ. ನಮ್ಮಪ್ಪ ನಮಗಿನ ಹೇಳಿ ತಿನ್ಸಾನು. ಅಯ್ಯೋ ಇಲ್ರಿ, ಅದು ಇದೆ ಅಂತ ಹಾಡ. ಯಾವ ಟೀಚರ್ ಇದ? ಅದು ಹಾಡಂಗೈತಿ ಹಿಂಗ. ಸಾಕು ಬಿಡವ ಸಾಕು. ಕೈ ತಿದ್ರದಂಗೆ ಆಗತ್ತೆ. ಸಿಗೆ ಏನು ಹಾಡ ಅಂದ್ರೆ ಹೆಂಗೆ ಹಾಡಬೇಕಂದು ಅದಕ್ಕೊಂದು ಇದು ಇರ್ತೈತಿ, ಕಿಮ್ಮತ್ ಇರ್ತೈತಿ ಹಾಡಕ್ಕೆ. ಹಂಗೆ ಹಾಡಬೇಕು. ಹಿಂಗೆ ಹಾಡ್ತಾರೆ ಯಾರ ಅಂದಾಗ ನಂಗೊಂದು ನೆನಪಾತ್ರಿ. ಏನ? ನೀವು ಭಾಳ ಚಂದ ಹಾಡು ಹಾಡ್ತೀರಂತ ಮೊನ್ನೆ ನಂಗೆ ಚಿಂಟು ಹೇಳತ್ತಿದ್ರಿ ಟ್ಯೂಷನ್ ಕ್ಲಾಸ್ ಒಳಗೆ. ಎಲ್ಲಿ ನಾ ಇಲ್ಲ ಒಂದು 2-3 ಲೈನ್ ಹಾಡ್ರಿ ಪ್ಲೀಸ್. ನನಗೆ ಎಲ್ಲಿ ಬರ್ತೈತೆ ಹಾಡ್ರಿ. ಇಲ್ಲ ನಾ ಹಾಡ್ರಿ. ಇಲ್ಲ ನಾ ಹಾಡ್ರಿ. ಅವಸರು ಹುಟ್ಟ್ಯಾಳು, ಚಟಕ್ಕೆ ಹುಟ್ಟ್ಯಾಳು. ಒಂದು ಗೊತ್ತಾಗತ್ತೆ ಮರ. ಏನು ಗೊತ್ತಾ ಆ್ಯಕ್ಚುಲಿ ಏನಾಯ್ತು ಮಾಮ ಗೌಡ್ರ, ಒಂದು ಹಾಡ ಬರ್ದನ 4-5 ವರ್ಷ ಕೂತು ಸಾಹಿತ್ಯ ಬರ್ದನ. ಇಂಗ್ಲೀಷ್ ಹಾಡೈತಿ, ಯಾರಿಗೆ ತಿಳಿಯಂಗಿಲ್ಲ. ಸುಮ್ಮ ನಮ್ಮ ಜನ ಭಾಳ ಶಾಣೆ ಆದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನೀವು ಹಾಡ್ರಿ. ಮಕ ನೋಡು ಬರಿನಾಗಿ ತಿಕ್ಕಿದ್ದು. ಹೋಗ್ಲಿ ಬಿಡು ಮಾಮ ಗೌಡ್ರ, ಇಂಗ್ಲೀಷ್ ಹಾಡೈತಿ ತಿಳ್ಲಿಕ್ಕೆ ಬೇಯಾಕೆ ಹೋಗ್ಬೇಡ್ರಿ. ಸಾಹಿತ್ಯ ನಾನು ಬರ್ದನ. ನಡೀತಿದ್ಲ ಇಂಗ್ಲೀಷ್ ಹಾಡು? ನಡೀತಿದ್ಲ? ನಡೀತೈತಿ. ನೀವು ಹಾಡ್ರಿ. ಹಾಡ್ಲಿ ಮಾಮ. ಇಕೋ ಅಟ್ ಹಾಕಿ ನೋಡು. ಇಕೋ ಯಾರಿಗಾರು ತಿಳ್ಲಿಕ್ಕೆ ಬೇಯಾಕೆ ಹೋಗ್ಬೇಡ್ರ. ಇಂಗ್ಲೀಷ್ ಐತೆ. ಇಲ್ಲ ಸತ್ತಿಗಿತ್ತಿ ಹಿಂದೆ ಸರಿ. ಚಾಲು.
ಯಾರಿಗೆ ಏನು ತಿಳಿತು ಮಮ್ಮವ್ರ ಅದ ಲಾಸ್ಟಿಗೆ ಅಂದ್ರಲ್ಲ ಅದೇನ್ರಿ ಅದು ಅಲ್ಲೇ ಇಡೀ ಜೀವನದ ತ್ರಾಸೈತಿ ನಂದು. ಸಾಹಿತ್ಯ ಭಾಳ ವರ್ಷದಿಂದ ಬರ್ದನು ಇಂಗ್ಲೀಷ್ ಹಾಡೈತಿ ಮೊದಲು ತಿಳಿಯಂಗಿಲ್ಲ ಹೇಳಿ ನಿಮಗೆ. ಇಂಥ ಹಾಡುಗಳು ನಮ್ಮ ಆಗಿದ್ದಾಗೈತಿ ಹೋಲಿ ಬಿಡು. ಇನ್ನೊಮ್ಮೆ ಹಾಡಾಡ್ತೀರಿ? ಒಟ್ಟ ಇನ್ನೇನು ಆಗೋದಿಲ್ಲ ನನ್ನ ಕೈಲಿ. ನಾ ಏನು ಹೇಳ್ತಾನಪ್ಪ ಅಂದ್ರೆ ನಾ ಏನೋ ಕೇಳ್ಬೇಕು ನಿನಗೆ. ಕೇಳೆ ನಮ್ಮ ಚಿಂಟು ನೋಡ್ರಿ ಏನು ಅನಿಸುತ್ತೆ ನಿನಗೆ? ಚಿಂಟು ಭಾಳ ಕ್ಯೂಟ್ ಆ್ಯಂಡ್ ಒಳ್ಳೆ ಹುಡುಗ. ಇಬ್ರು ಹೋಗ್ರಿ ಅತ್ತ ಎಲ್ಲರೂ ದಂಡಿಗೆ ಇಲ್ಲಿ ಹೋಗ್ರಿ ಅತ್ತ ಎಲ್ಲರೂ ಹೋಗ್ರಿ. ನೀ ಏಟು ಬರಿಗೆಟ್ಟು ಬಾಬಾ ಅಡಿಸಿ ಮಗನಾಗಲ್ಲ. ಇಲ್ಲ ನಾ ಏನು ಕೇಳತ್ತಂದ್ರೆ ಚಿಂಟುಗೆ ನೋಡ್ರಿ ಏನು ಅನಿಸತ್ತಿ ಅಂದ್ರೆ ಈಗೀಗ ಫೀಲಿಂಗ್ಸ್ಲೇ ಹೇಳ್ಬೇಕನ ಹೇಳಿ ಒಳಗಿನ ಫೀಲಿಂಗ್ಸ್ಲೇ ಹೇಳಿ ಹೇಳ್ತಾನೆ ನೋಡ. ಅಯ್ಯೋ ಯಾಕ್ರಿ ಯಾಕೆ ಅಳಕತ್ತೀರಿ? ಬತ್ತಡಿ ಫೀಲಿಂಗ್ಸ್ ಅಲ್ಲ ಯಾಕೆ ಅಳಕತ್ತೀರಿ? ಬರಾತೈತಿ ಎಲ್ಲಿಂದ ಬರಾಕತ್ತೀರಿ? ಚಡ್ಡಿಯಾಗಿಂದ ಬರಾತೈತೆ ಲೇಲಾಟ ಅಂದ್ರೆ ನಾ ಏನು ಹೇಳತ್ತನಂದ್ರೆ ಅವೆಲ್ಲದ ಮಗ ಇವ. ಅಯ್ಯೋ ಯಾಕ್ರಿ ಅವ್ರ ಮಮ್ಮಿಗೆ ಏನಾಗೈತ್ರಿ? ಅವ್ರ ಮಮ್ಮಿಗೆ ರೀಲ್ಸ್ ಮಾಡು ತಿಂಡಿ 3 ಮಜಲ್ ಮೇಲೆ ನಿಂತು ಹಿಂಗೆ ಚಾಲು ಮಾಡ್ಲೆ ಬದಾಮ್ ಬದಾಮ್ ಕಚ್ಚಾ ಬದಾಮ್ ಏನು ಬದಾಮ್ ಬದಾಮ್ ಮಾಡ್ಕೋತ ಹಾಳು ಬದಾಮ್ ಹೊತ್ತ ಅಕ್ಕಿ ಹೊತ್ತ. ಓ ಸೋ ಸ್ಯಾಡ್. ನೀ ಅಲಬೇಡ ಚಿಂಟು, ನಾ ಅದೀನಿ. ಇಲ್ಲಿ ಬಾ. ಯಾಕ? ಅವ್ನು ಸಿಕ್ಕಾಪಟ್ಟಿ ಮಮ್ಮಿ ನನಗೆ ಏನ್ತಿಲ್ಲ ನನಗೂ ಹಿಂಗೆ ಮಾಡ್ಲಾ ಹಿಂಗೆ ಮಾಡ. ವಾಟ್ ನಾನ್ಸೆನ್ಸ್? ಏನು ನಾನ್ಸೆನ್ಸ್ ಅಲ್ಲ ಜಾನಿ ಸೆನ್ಸ್. ಏನು ಹಚ್ಚಿದಿ ನೀನು ಎಲ್ಲ ಪರಿಚಯ ಅದಾರ ನನ್ನ ದೋಸ್ತವ್. ಆಗಿದ್ದಾಗೈತಿ ಬಾಯಲ್ಲಿ ಏನು ಕೇಳಿದ್ರೆ ಬಾಯಿ ಸುದ್ದಿಲ್ಲ ಮಮ್ಮ ನಂದ. ಆಗಿದ್ದಾಗಿದೆ ವಿಚಾರ ಹೇಳಿ ನೋನು ಏನು ವಿಚಾರ? ಇಲ್ಲೇ ಟ್ಯೂಷನ್ ಟೇಲರ್ ಅಂಗಡಿ ಟುನುಕ್ ಅಡ್ಡಾಡ್ಕೊತಿರ್ಬೇಕು. ಸಾರಿ ಯಾಕೆ? ನಾನು ನಿಮ್ಮಂತ ಬಡಕಿದ್ದನ್ನು ಹುಡುಗಂಗೆ ನಾ ಯಾವತ್ತೂ ಮದುವೆ ಆಗಂಗಿಲ್ರಿ. ನಾ ಏನಿದ್ರು ಜಿಮ್ ಬಾಡಿ ಬಿಲ್ಡರ್ಗೆ ಮದುವೆ ಹಾಕೇನ್ರಿ. ಮಾಮ ಬಡಕ್ ಅನ್ನತ್ತಾಳ. ಬಡಕ ಮೈನ್ ಬಡಕಿದ್ದಾರ ಬಗ್ಗೆ ಒಂದು ಡೈಲಾಗ್ ಹೇಳಿಲ್ಲ ನಾನು ಬಿರಕ್ ಮಾಮ ನಿಮಗೆ ಅದನ್ನ ಹೇಳೆ ಬಡಕ ಬಡಕ್ ಅದನತ್ತೆ ನಡಕ್ ಬರಬೇಡ ಹಡಕ್ ಸುಳಿ ಮಗನ ಬುಡಕ್ ಕೈ ಹಾಕಿ ಎಡಕ್ ಹೋಗ್ದೆ ನಿನ್ನ. ಈ ಡೈಲಾಗ್ ನೀವು ಯಾರಿಗೆ ಹೇಳಿದ್ರಿ? ನನಗೆ ಬಡಕ್ ಯಾರಂದ್ರು? ನಿನಗ ಇನ್ನಿ ಆ್ಯಕ್ಚುಲಿ ಹೆಂಗೆ ಬಡಕಿದ್ದರ ಬಗ್ಗೆ ಅಟ್ಟು ಕೇವಲವಾಗಿ ಮಾತಾಡಬಾರ್ದು. ಯಾಕಪ್ಪ ಅಂದ್ರೆ ಆ ವೈರ್ ಇಟ್ಟ ಬಡಕೈತಿ ಮುಟ್ಟೋಗು ನೋಡಿ ಎಲ್ಲೆಲ್ಲಿ ಹೋಗಿ ಬರ್ತಾವ. ಎಲ್ಲಿ ಮುಟ್ಟೋಗಿ ಹೋಗ ನೋಡಿ ವಿಚಾರ ಹೇಳ ಏನೈತೆ ಅನ್ನೋದು. ಏನೈತೆ ನೋಡು ಇಲ್ಲೇ ಓಡಾಡ್ಕೋತಿರ್ಬೋದು ಅವಂಗೂ. ಸಾರಿ ಯಾಕೆ? ಆದ್ರೂ ನಾನು ನಿಮ್ಮಂತ ಟೇಲರಿಗೆ ನಾ ಮದ್ವೆ ಆಗೋಂಗಿಲ್ರಿ. ನಾ ಏನಿದ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಗೆ ಮದ್ವೆ ಆಗ್ತೀನಿ ರೀ. ಓ ಈಕೆ ರೊಕ್ಕಕ್ಕೆ ಸಾಯ್ತಾಳೆ ಏನಕ್ಕೆ? ನಾವೊಂದು 2-3 ಚೌಕ್ ಹೋಗಿಲ್ಲನ? ನಿನಗೆ ಅಂಬಾನಿ ಗೊತ್ತನ? ಸಾಕು ಅಲ್ಲಿ ಹೋಗ್ಬೇಡ. ಅವ್ರ ಮನೆ ವಾಚ್ಮ್ಯಾನ ನೋಡಂಗಿಲ್ಲ ನಿನ್ನ. ಅಂಬಾನಿ ಗೊತ್ತೇನು ಕೇಳತ್ತನ? ಗೊತ್ತಿಲ್ಲ. ನಾವು ಅವ್ರಂಗ ಇಬ್ರು ಅಂತಂಬರತ್ ಹೇಳತ್ತನ. ಅಂಬಾನಿ ಗತ್ತನ ನೀವು ಅಂಬಾನಿ ತನ ಇಬ್ರು ಅಂತಂಬ್ರ. ನಾ ಏನು ಅಂಬಾನಿ ತರ ದೊಡ್ಡ ನಮ್ಮೂನು ದೊಡ್ಡ ಬಿಸ್ನೆಸ್ ಅದಾವ. ಬಿಸ್ನೆಸ್ ಏನ್ ಬಿಸ್ನೆಸ್ ಐತ್ರಿ? ಅವು ಸಣ್ಣ ಹುಡುಗೋದು ಎತ್ಕೊಂಡ್ರೆ ಹಾಕ್ತಾರಲ್ಲ ಚಡ್ಡಿಯಾಗಿ ಬಿಳಿದು. ಆ ಡೈಪರ್ ಬಿಸ್ನೆಸ್ ಐತಿ. ಅದು ಯಾವ ಲೆವೆಲ್ಗೆ ದೊಡ್ಡ ಬಿಸ್ನೆಸ್ ಐತಪ್ಪ ಅಂದ್ರೆ ಮೈನ್ ಮಾಲ್ ಆರ್ಡರ್ ಹಾಕಿನಿ 3 ಹಡಕ್ದು ಮಾಲ್ ಬರತ್ತಿತ್ತ. 3 ಹಡಕ್ ಪಲ್ಟಿ ಅದು ಸಮುದ್ರ ನೀರ ಖಾಲಿ. ಅದು ಹೆಂಗ್ ಖಾಲಿ ರೀ? ಅಷ್ಟು ಪವರ್ ಐತಿ ಡೈಪರ್ದಾಗ. ವಾ ಅಷ್ಟೊಂದು ಪಾರ ಡೈಪರ್ದಾಗ. ಇವತ್ತು ಈ ಊರಿಗೆ ನೀವು ಅದ ಡೈಪರ್ ಹಾಕೊಂಡು ಬಂದಿರೋದಿಲ್ಲ. ಯಾಕ ನಾ ಎತ್ಕೋತ ನನ್ನ ಮಾತಾಡ್ತಾಳ ಅವ್ ನಮ್ಮನಿಕೆ. ಮಳೆ ನೀರ್ ಜಾಸ್ತಿ ಬಿದ್ದಿತ್ತಲ್ಲ. ಡೈಪರ್ ಬೇರೆ ಆ ಸಣ್ಣ ಹುಡುಗರಿಗೆ ನನಗಲ್ಲದ. ನಾ ಏನ್ ಹೇಳತ್ತನ ವಿಚಾರ ಅಟ್ಟ ಹೇಳಿ. ಸಣ್ಣ ಹುಡುಗರು ತಂದಿರಲ್ರಿ ಡೈಪರ್? ಅವ್ರ ಯಾಕೆ ಹಾಕೋತಾರ? ದೊಡ್ಡದಾರ ಅವ್ರ. ಮತ್ತ ಈಗ ಬರೀ ವಿಚಾರ ಅಟ್ಟ ಹೇಳ. ವಿಚಾರ ಅಟ್ಟ ಹೇಳ. ಹೂನೋ ಹಾನೋ ಇಲ್ಲೋ. ಸರಿ ಕಡೆ ನಿಮ್ಮ ತಂದೆ ಮಕ್ಕಳು ಕೂಡಿ ಇವ ಸಾಲಿ ಬರುವ 300 ರೂಪಾಯಿ ಬಾಕಿ ಮಾಡ್ಯಾನ. ಇವ ಸ್ಟಾರ್ ತಿಂತಿಂದ 500 ಬಾಕಿ ಮಾಡ್ಯಾನ. ಅಂದೇನು ಯಾವಾಗ ಕೊಡ್ತೀರಿ? ಕೊಡ್ತಿರೋ ಇಲ್ಲೋ? ಹುಚ್ಚೋಳ ಮಕ್ಕಳು ಇದೊಂದು ನಿಮಗೆ ಗುದ್ರಿ ಕೊಟ್ಟು ನಾ ಮರುಗುದಾಗಿತ್ತಲ್ಲ. ಇಂಥವ್ರ ಕಟ್ಕೊಂಡು ನಾವು ಸಾಯ್ಬೇಕು ಊರಾಗ ಅಂಗಡಿ ಇಟ್ಕೊಂಡು. ಹೌದು ಉದಿರಿ ಕೊಟ್ಟ ಹುಚ್ಚೋಳ ಮಗನಲ್ಲ. ಹೆಂಗೇನು ವಿಚಾರ? ಎಷ್ಟು ದೊಡ್ಡ ಸುಳ್ಳು ಹೇಳಿ ನಂಗೆ ಬುಟ್ಟಾಗ ಹಾಕೋದಿದೆಯಲ್ಲ ಲಪಗ. ನಿಮ್ಮ ಅವ್ವ ನಿನಗೆ ಇದ ಹೇಳ್ಕೊಟ್ಟಿದ್ಲಲ್ಲ ಲಪಗ. ಅಪ್ಪ ಮಗ ಸೇರಿ ಇಬ್ರು ಬುಟ್ಟಾಗ ಹಾಕೋದಿದ. ನಿಮ್ಮ ಆಯಿ ಸತ್ತಿಲ್ಲ. ಹೋಗಿ ಕೊಂಡ್ರೋಗಲ್ಲಿ ನಿಮ್ಮ ಆಯಿ ಸತ್ತಿ. ನೀವು ಊಟ ಮಾಡ್ಕೊಂಡು ಹೋಗಿ ಸ್ಕಿಟ್ ಮುಗೀತು ಕೊಂಡ್ರೋಗು. ಟಕಳೆ ಆಡಿಸಿ ಮಗಣ ಹೋಗ. ಜಗ್ಗ್ಯ ನೋಡಿ ಅಮರ ಇಲ್ಲಿ ಮೈ ನೀವೊಂದು ಕಾರ್ಯಕ್ರಮದಾಗ ಹಿಂಗೆ ಆಗೈತ್ರಿ. ಚಡ್ಡಿ ಮೇಲೆ ಎಂಟ್ರಿ ಕೊಡತಾನು. ಒಬ್ಬ ಚಡ್ಡಿಯಾಗ ಕೈ ಹಾಕಿ ಪಡ್ದಾಗ ಹೋಯ್ತಾನ.
ಯಾಕತ್ತೆ ಕೇಳಿ ನೀ ಚಂದ ಅದನ್ರಿ ಅತ್ ಮಾಮ ಉಳ್ದೈತಿಲ್ಲ ಅದ ಹಾಂ ಚೆಡ್ ಉಳ್ದೈತಿಲ್ಲ ಉಳ್ದೈತಿ. ಯಾಕಂದ್ರೆ ನಮ್ಮ ಕಡೆ ಮೊಮ್ಮಗೋರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಮಂದಿ 10 ಗಂಟೆಗೆ ಬೇರೆ ಇರ್ತಾರೆ, 11ಗೆ ಬೇರೆ ಹಾಕಾರ. ಒಂದು ತಾಸ್ನಾಗ ಏನಾಯ್ತಪ್ಪ ಅಂದ್ರೆ ಒಂದು ಕ್ವಾಟ್ರ 2 ಎಗ್ ರೈಸ ಮನುಷ್ಯನ ಚೇಂಜ್. ಒಂದೊಂದು ಕಡೆ ನನ್ನ ಕಡೆ ಹೆಂಗೆ ಆಕೈತಿ. 8 ಗಂಟೆಗೆ ಹೋದ ರಾಜು ಅವ್ರು ನಮಸ್ಕಾರ ರೀ, ಈಗ ಬಂದ್ರಪ್ಪ 11 ಗಂಟೆಗೆ ಯಾವ ಸುಳಿ ಮಗ. ಈ ಲೆಕ್ಕಕ್ಕೆ ನಮ್ಮ ಕಡೆ ಮಂದಿ ಇಲ್ಲಿ ಸ್ಟೇಜ್ ಮ್ಯಾಗ ಮಾಡಿದಂಥ ಯಾವುದೋ ಒಂದು ಕಾಮಿಡಿ ಆಗಲಿ ಸ್ಕಿಟ್ ಆಗಲಿ ಜಾಸ್ತಿ ಸೀರಿಯಸ್ ತೋರಕ್ಕೆ ಹೋಗ್ಬೇಡ್ರಿ, ಹಾಸ್ಯಗೋಸ್ಕರ ಮಾಡಿರ್ತು. ವಿಶೇಷವಾಗಿ ಸಣ್ಣ ಹುಡುಗರು ಮತ್ತು ನಾಳೆ ಬೆಳಿಗ್ಗೆ ಟೀಚರ್ ಮುಂದೆ ಹೋಗಿ 5, 5, 11 ಅಂದಿರಿ ಹಿಂಗೆ 5, 5, 10 ತಿಳಿತು. ಯಾಕಂದ್ರೆ ಸಣ್ಣ ಹುಡುಗರಿಗೆ ನಾ ಯಾಕೆ ಆ್ಯಕ್ಚುಲಿ ಸಣ್ಣ ಹುಡುಗರಿಗೂ ನಾವು ಮಾತಾಡೋಕೆ ಹಂಚಿಗೆ ಬರ್ತೈತಿ. ಏನಾರ ಅಂತಾರೆ ನಮ್ಮ ಕಡೆ ಹುಡುಗರಿಗೆ ಗತ್ತ ಬೇರೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾನೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು ಹೆಂಗಪ್ಪ ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಹಲ್ಲು ತಿಕ್ಕೋತು ಒನ್ಯಾಗ ಹೊಂಟೀನಿ. ಒಂದು ಹುಡುಗ ಸುಮಳ ತಿನ್ನತ್ತಿದ್ದೆ ಬೆಳಿಗ್ಗೆ 7 ಗಂಟೆಗೆ ಹಿಂಗೆ ಸುಮಳ ತಿನ್ನತ್ತಿದ್ದ. ನನಗೆ ಹೇಸಿಗೆ ಅನ್ನಿಸ್ತು. ಹೋಗಿ ಬುದ್ಧಿ ಹೇಳ್ಬೇಕಂತ ಕಿಸಾಮತಿ ಮಾಡಿ ಹುಡುಗ ಹೋಗಿ ಹಿಂಗೆ ನಿಂತು ನಿಂಗೆ ಸಾಲಿ ಹೊಕ್ಕಿಲ್ಲ ಹೊಕ್ಕಲ್ಲ ಸುಮಳ ಆಗ್ತೀನತ್ತಿ ಸುಮಳ ನಂದ ನಿಂದು ಏನು ಹೇಳೋದು ನಮ್ಗೆ ಹಾಂ. ಈ ರೇಂಜಿಗೆ ನಮ್ಮ ಕಡೆ ಹುಡುಗರು ಇಲ್ಲೇ ಒಂದು ನಮ್ಮ ಊರ ಕಡೆ ದೊಡ್ಡ ಜಾತ್ರೆ 1 ಕಿಲೋಮೀಟ್ರ್ ಅಂಗಡಿಗಳು ಸಿಕ್ಕಾಪಟ್ಟಿ ಮಂದಿ ಕಾರ್ ಗಡಿಯಾಗ ಹೊಂಟೀನಿ ಕಾರ್ಯಕ್ರಮಕ್ಕೆ. ಕಿಟಕಿ ಹೊರಗೆ ಹಿಂಗೆ ಚೆಂಡು ಹಾಕಿನಿ. ಇಟ್ಟ ಸಣ್ಣ ಹುಡುಗ ಲಪಂಗ ರಾಜ ಸುಳಿ ಮಗ ಬಂದಾನ ಬರ್ರಿ ಸೀದಾ ಸುಳಿ ಮಗ ಅಂತ ನಾವು. ಈ ರೇಂಜಿಗೆ ನಮ್ಮ ಕಡೆ ಗಂಡು ಮಕ್ಕಳು ಅಟ್ಟ ಅಲ್ಲ, ನಮ್ಮ ಕಡೆ ಹೆಣ್ಮಕ್ಳು ಒಂದು ಗೀಚ್ ಅನ್ನಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಮಂಗಳೂರು ಸೈಡ್ ಮಂದಿ ನೋಡ್ರಿ ಎಷ್ಟು ಚಂದ ಮಾತಾಡ್ತಾರೆ ಸಾಫ್ಟಾಗಿ. ಮದುವೆಯಾಗಿ ನೋಡಿರ್ಬೇಕು ಇವ ಹ್ಯಾಪಿ ಮ್ಯಾರೇಡ್ ಲೈಫ್ ಇಟ್ಟ. ನಮ್ಮ ಕಡೆ ಮದುವೆಯಾಗ ಮಾಮ ತರಿಸಿಲ್ಲ ರಾತ್ರಿ ಚಾಪಿ ಆರಿಸಿ ಮದುವೆ ಮಗನ ಕರ್ಕೊಂಡು 10,000 ರೂಪಾಯಿ ರಾತ್ರಿನ ಬಾರಿಸಿರ್ತಾರೆ. ಅವ್ನು ಬೆಳಗ್ಗೆ ಹಿಂಗೆ ನಿಂತಿರ್ತಾನೆ ಹಿಂತಿ ಬಾಜಕ್ಕೆ. ಯಾಕೆ ಏನಾಯ್ತು 10 ಬಾರಿಸ್ಯಾರ ರಾತ್ರಿ. ಈ ಲೆವೆಲ್ಗೆ ಆ ಕಡೆ ಹೆಣ್ಮಕ್ಳು ಸಾಫ್ಟ್ ಮಾತಾಡ್ತಾರೆ, ನಮ್ಮ ಕಡೆ ಹೆಣ್ಮಕ್ಳು ಹೆಂಗೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಮಂಗಳೂರದಕ್ಕೆ ಬಾಯಿ ತನ್ನ ಮಗನ ಕರ್ಕೊಂಡು ಬೈಸ್ನ್ಯಾಗ ಹೊಂಟಿಳು. ಆ ಮಗುಗೆ ಇದು ಬತ್ತಿದ್ದೇನು ಬಾಯಿ ಬೀಚ್ ಹೇಳು ಜೊರ್ತಿಲ್ಲ. ಹುಚ್ಚಿ ಬಂದು ಅವು ಮಮ್ಮಿ ಅಂದವ ಸಾಫ್ಟ್ ಹುಡುಗ ಮಮ್ಮಿ ಅಂದ. ಆಕೆ ಬಾಯಿ ಸಾಫ್ಟ್ ಇದ್ಳು. ಡ್ರೈವರ್ಗೆ ಹೋಗಿ ಹೇಳಕ್ಕೆ ಸರ್ ಮಗುಗೆ ಇದು ಬಂದಿದ್ದ ಸ್ವಲ್ಪ ಗಾಡಿ ಸೈಡ್ಗೆ ಹಚ್ಚಿರಿ ಅಂತೇಳಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಹೆಣ್ಮಗಳ ಕನ್ನಡ ಸೈಡ್ ಹುಡುಗನ ಕರ್ಕೊಂಡು ಬೈಸ್ನ್ಯಾಗ ಹೊಂಟಿಳು. ನಮ್ಮ ಕಡೆ ಹುಡುಗ ಹುಚ್ಚಿ ಬಂದು ಅವ್ನು ಜನ ಜಾತ್ರೆ ಮಾಡಿಬಿಟ್ಟ. ಯಾವ ಯಾಕೆ ಅಪ್ಪ ಹುಚ್ಚಿ ಬಂದಾವ. ಆಕೆ ನಮ್ಮ ಅಕ್ಕ ಡ್ರೈವರ್ನ್ಯಾಗ ಕೇಳ್ತಾಳೆ ಚಡ್ಡಿ ಕಳಿಸಿ ಕಿಟಕಿಯಾಗ ನಿಲ್ಲಿಸ್ಬಿಟ್ಲ. ಅವ ಮಂದಿ ಮೇಲೆ ಚಾಲು ಮುಂಗಾರು ಮಳೆ. ಈ ಲೆವೆಲ್ಗೆ ನಮ್ಮ ಕಡೆ ಗತ್ತುಗಳು ಮಾಮಗೋರ್ಯ ಯಾರ್ದೇನು ಗೊತ್ತಿಲ್ಲ. ಬಟ್ ಉತ್ತರ ಕರ್ನಾಟಕದಾಗ ನನಗೊಂಥರ ಬೇರೆ ಪ್ರೀತಿ ಸಿಕ್ಕತಿ. ಇಂಥದ್ದು ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮ್ಯಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲ ಚೇಂಜ್ ಆಗೈತೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು. ಕಾಲ ಚೇಂಜ್ ಆಗೈತಿ ಯಾಕೆ ಹೇಳತ್ತನಪ್ಪ ಅಂದ್ರೆ ಕಾರ್ಯಕ್ರಮ ಆಲ್ಮೋಸ್ಟ್ 3 ತಾಸು ಮುಗಿದು ಹೋಗೈತಿ. ನಿಮ್ಮ ಊರಿಗೆ ನಾವು ಮೊದಲ ಸಲ ಬಂದು ಇಲ್ಲಿ ಇದ್ದಂಥ ಎಲ್ಲ ಹುಡುಗರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ದಾಗ ನೋಡ್ತೀನಿ ನಾನು. ನಮ್ಮೂರ ನಮ್ಮ ಮಾತು ಹೇಳತ್ತೀನಿ ನಾನು. 80-90 ವಯಸ್ಸಿನ ಮಂದಿ ಸುದ ಕಾಣೋರು ನಮ್ಗೆ ಶಾರ್ಟೇಜ್ ಆಗಿಬಿಟ್ಟಾರೆ. ಎದಕ್ಕಪ್ಪ ಅಂದ್ರೆ ವಯಸ್ಸುಗಳು ಅಟ್ಟ ಅಲ್ಲಿ ದಾಟುವಲ್ಲು. ಹಬ್ರೇಡ್ ಕಾಲ 40 ಅಂದ್ರೆ ಸಿಲಿಂಡ್ರ್ ಹೇಳುವಲ್ಲು ಹಿಂಗೆ ಜಗ್ಗುದಾಗೈತಿ ಮನ್ಯಾಗ. ಹಿಂಗೆ ಆ ಲೆವೆಲ್ಗೆ ನಡಾಪಡ ಹೋಗಿಬಿಟ್ಟವ ಮಾಮಗೋಡ್ರ. ಸಣ್ಣ ಜೀವನ ಐತಿ, ಅದು ಚೈನಾ ಮೊಬೈಲ್ಗಿಂತ ಹತ್ತದಾಗೈತಿ. ಯಾವಾಗ ಸ್ವಿಚ್ ಆಫ್ ಅಂದ್ರೆ ಲಬ ಹೋಗೋತಾರ ನಮ್ಮ ಮನ್ಯಾಗ ಗೊತ್ತಿಲ್ಲ. ಸೊ ಸಣ್ಣ ಜೀವನ ಐತಿ, ನಕ್ಸೋತ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಕಾಲ ಚೇಂಜ್ ಆಗೈತದ. ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಮೊದಲು ಒಂದು ಟೈಮ್ ಇತ್ತು ರೀ ಮಾಮಗೋಡ್ರ, ಗಾಡಿಗಳಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಗೊತ್ತಿರ್ಬೇಕಲ್ಲ. ಐ ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲೆ ವಿಡಿಯೋ ಯಾರು ನೋಡ್ರಿ ಅದನ್ನ. ಅದ್ರಾಗ ಲುಂಗಿ ಎಬ್ಸಿಲ್ಲ ಹಿಂಗೆ ಫೋಟೋ ತಕೊರಕ್ಕೆ. ಅದಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತಾರೆ. ಮೊದಲು ಇದ್ರಕ್ಕಿಲ್ಲ, ಈಗ ಟ್ರೆಂಡ್ ಐತೆ ಅದ. ಮೊದಲು ಒಂದು ಕಾಲಿತ್ತು ನಯಾ ನಾಜುಕ್ ಹೆಂಗಿತ್ತಪ್ಪ ಅಂದ್ರೆ ಮೊದಲು ಗಂಡನ ಬಾಜುಕ್ ಹೆಂಡತಿ ನಿತ್ತು ಬರೀ ಒಂದು ಫೋಟೋ ತೆಗ್ಸು ತೆಳೆದು ಸಾಕ್ಷಿ ಸಂಬಂಧ ತೆಗಿತಿರು. ಆ ಫೋಟೋ ತಕ್ಕೋಬೇಕಾದ್ರು ಫೋಟೋಗ್ರಾಫರ್ ಒಂದು ತಾಸು ಗುದ್ದಾಡಬೇಕು. ಅಕ್ಕಾರ ಸ್ವಲ್ಪ ಸಿಗಿರಿ, ಇನ್ನೊಂದು ಚೂರು ಸಿಗಿರಿ. ಈಗ ಹಂಗಿಲ್ಲ ಮಾಮಗೋಡ್ರ. ಗಂಡನ ಮೇಲೆ ಹೆಂಡತಿ ಕುಕ್ಕು ಮಾರಿಕೊಂಡಿರ್ತಾಳೆ ಹಿಂಗೆ. ಅವ್ನು ಗಂಡ ತೊಗೊಂಡು ದನ ಓಡಿ ಹೋಗ್ತಾನ. ಅವ ಫೋಟೋಗ್ರಾಫರ್ ಒಳ್ಳೆ ಬರಿಗೆಟ್ಟ ಅವ್ರ ಹಿಂದೆ ಬೆನ್ನತ್ತಿರ್ತಾನೆ. ಅದಕ್ಕೊಂದು ಸ್ಲೋ ಮೋಷನ್ದಾಗ ವಿಡಿಯೋ ಮಾಡಿ ಹಾಡು ಹಾಕ್ತಾರೆ. ಯಾವುದಾ ಮೆಹಬೂಬಾ ತೂ ಮೇರಿ ಮೆಹಬೂಬಾ. ಎಷ್ಟು ದಿನ ಮಾಮ ಮೆಹಬೂಬಾ? ವರ್ಷ 2 ವರ್ಷ ಮದುವೆ ಆಗ್ಯಾರ. ಯಾರ್ಯಾರು ಆಗ್ಯಾರ ಇಲ್ಲಿ? ಆಗಿರ್ಬೇಕಲ್ಲ ಮದುವೆ ಆಗಿ ವರ್ಷ 2 ವರ್ಷ ಜಾತ್ರೆ ಪಾತ್ರೆ ಅಡ್ಡಾಡ್ತಾವು. ಒಂದು 2 ವರ್ಷ ಆದ್ಬೇಕು ಒಂದು ಹೆಣ್ಣ ಗಂಡ ಏನಾರು ಹಾಕೈತಿ ಅಲ್ಲಿ ಜಾತ್ರೆ ಚಾಲು. ಏನಿದೆ ಹುಡುಗ ಹೆತ್ಕೊಂತೈತಿ ಮನೆಗೆ ಬರಲ್ಲ. ಮೆಹಬೂಬಾ ಬೊಮ್ಮಡ್ಯಾಂಗ ಬಜಾರ್ ಹೋತ. ಇಟ್ಟ ಸಣ್ಣ ಜೀವನ ಐತೆ ಮಾಮಗೋಡ್ರ. ಭಾಳ ಖುಷಿ ಅನ್ನಿಸ್ತು. ಆ ಟೈಮ್ಗೆ ಗಾಡಿ ಇದ್ದು 80, 85ರಾಗ 95ರಾಗ M80 ಬಜಾಜ್ ಗಾಡಿಗಳಿದ್ದು. ಆ ಟೈಮ್ಗೆ ಹೆಣ್ಮಕ್ಳು ಎಷ್ಟು ನಯಾ ನಾಜುಗುಲೆ ಗಾಡಿ ಮೇಲೆ ಕೊಂಡಿರ್ತಾರಂದ್ರೆ ತಲೆ ಮೇಲೆ ಸೆರಗಿರ್ತಿತ್ತು, ಅಡ್ಡ ಕಾಲು ಇರ್ತಿತ್ತು. ಹಿಂಗೆ ಕಾಲು ಚೇಂಜ್ ಆಯ್ತು. ಸಣ್ಣಂಗೆ ಸೆರಗು ಹೊತ್ತು ಬಡ್ಡ್ಯಾಗ ಕೈ ಬತ್ತಿ. ಇಲ್ಲಿ ಅದೇನು ಗಂಡು ಹಿಡಿಬೇಕತ್ರ ಅವ್ನು ಹೊಟ್ಟೆ ಡಬಾಚಿ ಟಾಕಿ ಮೇಲೆ ಕೂತಿರ್ತೈತಿ. ಹೊಂಕಲ್ದಾಗ ಬಳ್ಳಿ ಹಾಕಿ ಜಗ್ಗಿ ಹಿಡಿತಾರೆ ಅದನ್ನ. ಎಲ್ಲರೂ ಹೋಗ್ಕಾನೆ ಆಮೇಲೆ ಓಡ್ಯವ. ಈಗ ಅದು ಹೋಗೈತ್ರಿ ಹಿಂಗೆ ಡಬ್ಬ ಬೆಳತ್ತಾರೆ ಹೆಣ್ಮಕ್ಳು. ಇನ್ನೊಂದು ಥೋಡೆ ದಿವ್ಸಕ್ಕೆ ದೇವ್ರ ನನಗೆ ಇಂಥ ಕಾಲು ಬರ್ತೈತೆ ಮಾಮಗೋಡ್ರ. ಚಂಡ ಟೈರ್ದಾಗ ಹಾಕೋದು ಅವ್ನು ದರ ಎಳ್ಕೊಂಡು ಹೋಗಿ ಬಿಡ್ತಾನತ್ತ.
ಸೊ ಭಾಳ ಖುಷಿ ಅನ್ನಿಸ್ತೀರಿ. ಮುಂದಿನ ವರ್ಷ ಮತ್ತೆ ಜೀವಂತ ಇದ್ರೆ ಲಪ್ಪಂಗ ರಾಜ ಇಡೀ ಕಲ್ಲು ತಂಡ ಎಲ್ಲ ಬರ್ತೈತಿ ನಿಮ್ಮ ಊರಿಗೆ. ಭಾಳ ಖುಷಿ ಅನ್ನಿಸ್ತೀರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಡೈಲಾಗು ಮಾಮ